ಚೆನ್ನಾಗಿ ನಟಿಸ್ತಾ ಇದ್ದಾರೆ. ಭವ್ಯ ಮತ್ತೆ ಕಿರಣ್ ರಾಜು ಅವರು ಟಿವಿ ಸೀರಿಯಲ್ ಗಳ ಪೈಕಿ ಇವರ ಒಂದು ಧಾರಾವಾಹಿ ಕೂಡ ಟಾಪ್ ನಲ್ಲಿದೆ. ಒಳ್ಳೆ ಟಿಆರ್ಪಿ ಸಹ ಪಡೆದುಕೊಂಡಿದೆ. ಇದೀಗ ನೋಡಿ ಇಬ್ಬರು ಸಹ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ಹೌದು, ಒಂದು ಕಿರುತೆರೆಯಲ್ಲಿ ಅದ್ಭುತವಾದಂತ ಈವೆಂಟ್ ನ ಅವಾರ್ಡ್ ಫಂಕ್ಷನ್ ಆರ್ಗನೈಸ್ ಮಾಡಿರೋದಕ್ಕೆ ಭವ್ಯ ಮತ್ತೆ ಕಾವ್ಯ ಕೂಡ ಹೋಗಿರ್ತಾರೆ. ಮತ್ತೆ ಇವರಿಗೆ ಅತಿ ಹೆಚ್ಚು ಅವಾರ್ಡ್ಸ್ ಗಳು ಕೂಡ ಸಿಕ್ಕಿರುತ್ತೆ. ಬೆಸ್ಟ್ ಆಕ್ಟರ್ ಮತ್ತೆ ಬೆಸ್ಟ್ ಆಕ್ಟ್ರೆಸ್ ಇದೀಗ ಭವ್ಯ ಮತ್ತೆ ಕಿರಣ್ ರಾಜ್ ಅವರಿಗೆ ಸಿಕ್ಕಿರುವಂತದ್ದು ಬಹಳಷ್ಟು ಖುಷಿಯ ವಿಚಾರ. ಕನ್ನಡ ಧಾರಾವಾಹಿ ನೋಡಿದ್ರೆ ಗೊತ್ತೇ ಇರುತ್ತೆ, ಇದರಲ್ಲಿ ನಿಧಿ ಮತ್ತೆ ಕರ್ಣ ಹಾಗೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಎಲ್ಲರ ಒಂದು ಫೇವರೇಟ್ ಜೋಡಿ ಆಗಿದ್ದಾರೆ. ಕಪಲ್ ಅಂದ್ರೆ ಇವರಿಗೆ ತುಂಬಾನೇ ಜನರಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಒಳ್ಳೆ ಟಿಆರ್ಪಿ ರೇಟಿಂಗ್ ಸಹ ಪ್ರತಿ ದಿವಸ ಒಂದು ಧಾರಾವಾಹಿ ಸಹ ಬರ್ತಾ ಇದೆ. ಜನರಿಗಂತೂ ಫೇವರೇಟ್ ಹತ್ತಿರ ಆಗ್ಬಿಟ್ಟಿದ್ದಾರೆ ಒಂದು ಜೋಡಿ. ಇತ್ತೀಚೆಗಷ್ಟೇ ಒಂದು ಧಾರಾವಾಹಿಯಲ್ಲಿ ಮದುವೆ ಸಹ ಮಾಡ್ಕೋತಾರೆ. ಹೀಗಾಗಿ ಧಾರಾವಾಹಿ ನೋಡುಗರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ನೋಡ್ತಾರೆ. ಮತ್ತೆ ಕಿರಣ್ ರಾಜ್ ಮತ್ತೆ ಭವ್ಯ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಜಾಸ್ತಿ. ಮತ್ತೆ ಎಲ್ಲೇ ಹೋದ್ರು ಕೂಡ ಜನರು ಗುರ್ತಿಡಿದು ಮಾತನಾಡಿಸ್ತಾರೆ. ಆ ಲೆವೆಲ್ಗೆ ಇವರು ಬೆಳೆದಿದ್ದಾರೆ. ಅವಾರ್ಡ್ ಫಂಕ್ಷನ್ ಅಲ್ಲಿ ಸೂಪರ್ ಆಗಿ ಇಬ್ರು ಕೂಡ ಬ್ಲಾಕ್ ಡ್ರೆಸ್ ನಲ್ಲಿ ಮಿಂಚ್ತಾರೆ. ಸಖತ್ತಾಗಿರುವಂತ ಒಂದು ಕಾಸ್ಟ್ಯೂಮ್ ಅನ್ನು ಹಾಕೊಂಡು ಹೋಗಿದ್ದಾರೆ. ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಕರ್ಣ ಮತ್ತೆ ಭವ್ಯಗೆ ಅವಾರ್ಡ್ ಸಿಕ್ಕಿದ್ದು ಹಲವರಿಗೂ ಕೂಡ ಖುಷಿ ಆಯ್ತು. ತಪ್ಪದೆ ಎಲ್ಲರೂ ಕೂಡ ವಿಶ್ ಮಾಡ್ತಿದ್ದಾರೆ. ನೀವು ಕೂಡ ವಿಶ್ ಮಾಡೋದನ್ನ ಮರಿಬೇಡಿ. ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಒಂದು ಅವಾರ್ಡ್ ಅನ್ನ ಇಟ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಭವ್ಯ ಮತ್ತೆ ಕಿರಣ್ ರಾಜ್ ಕನ್ನಡ ಧಾರಾವಾಹಿಯಲ್ಲಿ ನೆಕ್ಸ್ಟ್ ಲೆವೆಲ್ ಫೇಮಸ್ ಆಗಿ ಇನ್ನು ಇದೇ ರೀತಿ ಮುಂದುವರಿಯುತ್ತಿದ್ದಾರೆ. ಮತ್ತೆ ಒಳ್ಳೆ ಟಿಆರ್ಪಿ ಅನ್ನು ಕೂಡ ಕಾಪಾಡ್ಕೊತಾ ಇದ್ದಾರೆ. ಧಾರಾವಾಹಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರ ಒಂದು ಜೋಡಿಗೆ ದೃಷ್ಟಿ ಆಗದಿರಲಿ ಅಂತ ಎಲ್ಲರೂ ಕೂಡ ವಿಶ್ ಮಾಡಿ, ಜೊತೆಗೆ ಬೇರೆ ಬೇರೆ ಆಫರ್ಸ್ ಗಳು ಕೂಡ ಸಿಗ್ತಿದೆ. ಇದರ ಜೊತೆ ಜಾಹೀರಾತುಗಳಲ್ಲೂ ಸಹ ನಟಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಿಂಚ್ತಾ ಇದ್ದಾರೆ. ಬಿಗ್ ಬಾಸ್ ನಲ್ಲೂ ಸಹ ಈ ಒಂದು ಜೋಡಿ ಮಿಂಚಿದ್ರು. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಸಹ ಪಡೆದುಕೊಂಡ್ರು. ನಿಮಗೂ ಕೂಡ ಇಷ್ಟನ ಈ ಒಂದು ಜೋಡಿ? ಕಮೆಂಟ್ ಮಾಡಿ.